ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಒಬ್ಬ ಹಿರಿಯ ಜೀವಿಗಳು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಲಿಕ್ಕೆ ಸ್ವಾತಂತ್ರ್ಯ ಹೋರಾಟದ ಚಳವಳಿಯಲ್ಲಿ ಭಾಗವಹಿಸಿದಂಥ ಶತಾಯುಷಿಗಳು, ನಮ್ಮೆಲ್ಲರಿಗೂ ಕೂಡ ಹಿರಿಯ ಮಾರ್ಗದರ್ಶಕರಾದಂಥ ಶ್ರೀ ಭೀಮಣ್ಣ ಖಂಡ್ರೆ ಸಾಹೇಬರು ನಿನ್ನೆ ನಮನಾಗಲಿದ್ದಾರೆ. ಅವರು ಸುದೀರ್ಘ ಜೀವನ ಇವತ್ತು ದೇಶದ ಸ್ವತಂತ್ರ ಚಳವಳಿಯಲ್ಲಿ ಹೈದರಾಬಾದ್ ಕರ್ನಾಟಕದ ಹೋರಾಟದಲ್ಲಿ, ಕರ್ನಾಟಕದ ಏಕೀಕರಣದ ಇದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ಹಾಗೂ ಅವರು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿಯೂ ಕೂಡ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥದ್ರಲ್ಲಿ ಮತ್ತು ಸಂಘಟನೆ ಮಾಡುವಲ್ಲಿ ಮಹತ್ವವಾದಂಥ ಪಾತ್ರ ದೊಡ್ಡದಾದಂಥ ಕೊಡುಗೆ ಇವತ್ತು ದಿವಸ ಈ ರಾಜ್ಯಕ್ಕೆ ಹಿರಿಯರಾದಂಥ ಭೀಮಣ್ಣ ಖಂಡ್ರೆ ಸಾಹೇಬರು, ನನ್ನ ತಂದೆಯವರಾದಂಥ ದಿವಂಗತ PM ಪಾಟೀಲರು ಅವರು ಬಹಳ ಆತ್ಮೀಯ ಸ್ನೇಹಿತರಾಗಿದ್ದರು, ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ರು. ನಾನು ಯಾವಾಗ ಅವ್ರನ್ನ ಭೇಟಿ ಆಗ್ತಾ ಇದ್ದೆ. ಅವರು ನನಗೆ MB ಪಾಟೀಲ್ ಅಂತೇಳಿ ಮಾತನಾಡ್ತಾರೆ, PM ಪಾಟೀಲ್ ಮಗ ಅಂತೇಳಿ ದಿವಸ ಮಾತನಾಡ್ತಾ ಇದ್ರು. ಅಷ್ಟೊಂದು ಒಂದು ಆತ್ಮೀಯವಾದಂಥ ಒಂದು ಸ್ನೇಹ ನನ್ನ ತಂದೆಯವ್ರ ಜೊತೆಗಿತ್ತು. ಇವತ್ತು ಭೀಮಣ್ಣ ಖಂಡ್ರೆ ಸಾಹೇಬರು 4 ಬಾರಿ ಶಾಸಕರಾಗಿ, ಅವರು ಸಾರಿಗೆ ಸಚಿವರಾಗಿ ರಾಜಕೀಯದಲ್ಲಿ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಭಾಗದ ಬೀದರ್ ಜಿಲ್ಲೆ ಮತ್ತು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ನಮ್ಮನ್ನೇ ತಾವು ತೊಡಗಿಸಿಕೊಂಡು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ದಿವಸ ಅವರ ಭವಿಷ್ಯದ ನಿರ್ಮಾಣ ಮಾಡಲಿಕ್ಕೆ ಇವತ್ತು ದಿವಸ ಸಹಾಯವನ್ನು ಒದಗಿಸಿದಂಥವ್ರು. ಅಂಥವ್ರು ಒಬ್ಬ ಹಿರಿಯರನ್ನ ಇವತ್ತು ಕರ್ನಾಟಕ ರಾಜ್ಯ ಕಳೆದುಕೊಂಡು ಇವತ್ತು ದಿವಸ ನಾವು ಬಡವಾಗಿದ್ದೀವಿ. ಅವರು 102 ವರ್ಷ ಬದುಕಿ ಶತಾಯುಷಿಗಳಾಗಿ ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರ ಕುಟುಂಬ ವರ್ಗ, ವಿಶೇಷವಾಗಿ ಈಶ್ವರ್ ಖಂಡ್ರೆ ಅವರು ನನ್ನ ಸಹೋದ್ಯೋಗಿಗಳು ಸಚಿವರಾಗಿ ಮತ್ತು ಸಾಗರ್ ಖಂಡ್ರೆ ಅವರು ಸಂಸದರಾಗಿ ಅವರ ಹಾಕಿಕೊಟ್ಟದ ಮಾರ್ಗದಲ್ಲಿ ಮುನ್ನಡೆದು ಮತ್ತು ಅವರ ಒಂದು ಏನು ದೇಶಗಳಿತ್ತು, ಅವರ ಸಿದ್ಧಾಂತ ಏನಿತ್ತು, ಅವರ ಕಳಕಳಿ ಏನಿತ್ತು, ಆ ಕಳಕಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಾರಂತ ಸಂಪೂರ್ಣವಾದಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಮತ್ತು ದೇವರು ಬಸವಣ್ಣನ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಅವ್ರ ಕುಟುಂಬವರ್ಗಕ್ಕೂ ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ, ಸಾಗರ್ ಖಂಡ್ರೆ ಅವ್ರಿಗೆ, ಎಲ್ಲರಿಗೂ ಅವ್ರ ಕುಟುಂಬ ವರ್ಗಕ್ಕೆ ಅವರ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತೇಳಿ ಅವ್ರ ಆತ್ಮಕ್ಕೆ ಚಿರಶಾಂತಿ ಸಿಗುತ್ತೆ ಮತ್ತೊಮ್ಮೆ ಹಾರೈಸಿ ನನ್ನ ಮಾತುಗಳನ್ನು